ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಮಾಲೂರು ತಾಲೂಕಿನ ಜನತೆಗೆ ನಮಸ್ಕಾರಗಳು. ಅದರ ಜೊತೆಯಲ್ಲೇ ಉಗಾದಿ ಮತ್ತು ರಂಜಾನನ ಶುಭಾಶಯಗಳು ಕೂಡ. ಹೊಸ ವರ್ಷ ಬಂದಿದೆ, ಒಂದು ಕಡೆ ಉಗಾದಿ, ಒಂದು ಕಡೆ ರಂಜಾನ್. ಹೊಸ ವರ್ಷ ಜೊತೆಯಲ್ಲೇ ಒಂದು ಅವಕಾಶ ಕೂಡ ಬಂದಿದೆ. ನನ್ನ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ನಿಮ್ಮ ನಂಜೇಗೌಡರನ್ನು ಆಶೀರ್ವಾದ ಮಾಡಿದ್ದೀರಿ. ರಾಜಕೀಯವಾಗಿ ನಿಮ್ಮ ನಂಜೇಗೌಡರನ್ನ ತುಂಬ ಕೆಳ ಹಂತದಿಂದ ಬೆಳೆಸಿದಿರಿ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಶಾಸಕರು ಎರಡನೇ ಅವಧಿಗೆ ರಿಪೀಟ್ ಆಗಿದ್ದಿಲ್ಲ. ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಒಳ್ಳೆಯ ಅವಕಾಶ ಕೂಡ. ಕಷ್ಟದಲ್ಲಿ ಎರಡನೇ ಅವಧಿಗೆ ನಾನು ಶಾಸಕನಾದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಮ್ಮ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಅವಕಾಶವನ್ನು ಉಳಿಸ್ಕೊಳ್ಳೋದಕ್ಕೆ ಕೊಟ್ಟಂಥ ಅವಕಾಶಕ್ಕೆ, ಆ ಅವಕಾಶ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ. ನಾನು ಯಾಕೆ ಹೇಳ್ತೇನೆ ಈ ಮಾತಂತಂದರೆ, ಮೊದಲನೇ ಅವಧಿಗೆ ನನ್ನನ್ನು ಈ ತಾಲೂಕಿನ ಶಾಸಕನಾಗಿ ಮಾಡಿದ್ದೀನಿ ನನ್ನ ತಾಲೂಕಿನ ಜನತೆ. ಅವತ್ತು ಕೂಡ ನಮ್ಮ ನಂಜೇಗೌಡ ಅಂತ ಮಾಡಿದ್ರಿ, ನಮ್ಮ ತಾಲೂಕಿನ ನಂಜೇಗೌಡ ಅಂತ ಮಾಡಿದ್ರಿ. ಹೊಸಕೋಟೆ ಮತ್ತು ನಮಗೆ ಊಡಿ ಬೇರೆ ಕಡೆಯವರು ಬೇಡ, ನಮ್ಮಲ್ಲೇ ಒಬ್ರು ಇದ್ದಾರೆ ಆ ನಂಜೇಗೌಡ ಅಂತೇಳಿ ನನ್ನನ್ನು ಉಳಿಸ್ಕೊಂಡ್ರಿ. ಆದರೆ ಒಂದು ಕಾಲ ವರ್ಷ ಬಿಟ್ಟರೆ 3 ವರ್ಷ ಭಾರಿ ಕಷ್ಟಗಳು ಕೂಡ ನೋಡಿದ್ದೀವಿ. ಒಂದು ಕಡೆ ಕಷ್ಟಗಳಾದರೆ ಕೊರೋನಾ, ಇನ್ನೊಂದು ಕಡೆ ಈ BJP ಸರ್ಕಾರ. BJP ಸರ್ಕಾರದಲ್ಲಿ ತುಂಬ ಕಷ್ಟ ದಿನಗಳು ಕೂಡ. ಕೊರೋನಾ ಒಂದು ರೀತಿ ಕಷ್ಟ ಆದರೆ ಈ BJP ಸರ್ಕಾರದಲ್ಲಿ ಸಿಕ್ಕಾಕೊಂಡು ಒಂದು ರಸ್ತೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿದೆ, ಒಂದು ರಸ್ತೆ ಗುಳಿ ಮುಚ್ಚೋದಕ್ಕೆ ಅವಕಾಶ ಮಾಡಿಕೊಡಿದೆ. ತಾಲೂಕಿನ ಡೆವಲಪ್ಮೆಂಟ್ಸಿಗೆ ನಾನು ಕಾಂಗ್ರೆಸ್ ಶಾಸಕ ಅಂತೇಳಿ ಎಲ್ಲ ರೀತಿಯಲ್ಲೂ ಕೂಡ ನನಗೆ ತೊಂದರೆ ಕೊಟ್ಟರು. ಆ ತೊಂದರೆ ಎಷ್ಟೇ ಕೊಟ್ಟರು ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ತಾಲೂಕಿನ ಜನತೆ ಕಷ್ಟದಲ್ಲೂ ಕೂಡ ಈ ಸರ್ಕಾರದಲ್ಲಿ ಉಳಿಸ್ಕೊಂಡಿದ್ದೀರಿ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡಂಥ ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನು ಅದರಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ. ಆ ಪಾರ್ಲಿಮೆಂಟ್ ಎಲೆಕ್ಷನ್ನು ತುಂಬ ಮುಖ್ಯವಾಗಿದೆ. ತುಂಬ ಕಡಿಮೆ ಓಟಲ್ಲಿ ನಿಮ್ಮ ನಂಜೇಗೌಡರನ್ನ MLA ಮಾಡಿದ್ದೀರಿ. ಇವತ್ತು ಸರ್ಕಾರದ ಮುಂದೆ ನಾನು ಹೋಗಬೇಕಾಗ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳ ಮುಂದೆ ಹೋಗಿ ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ನಾನು ಅವಕಾಶ ಕೇಳಬೇಕಾಗ್ತದೆ. ಅದರಿಂದ ಇವತ್ತು ಮಾಲೂರು ತಾಲೂಕಿನ ಮುಂದಿನ ಡೆವಲಪ್ಮೆಂಟ್ಸ್ಗೆ ಅವಕಾಶ ಕೊಡಬೇಕಾದ್ರೆ ನನ್ನ ತಾಲೂಕಿನ ಜನತೆ ನನ್ನ ಕೈ ಹಿಡಿಬೇಕು. ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೌತಮ್ ಅಂತ ಏನು ಕೊಟ್ಟಿದ್ದಾರೆ, ಗೌತಮ್ಗೆ ತಾವೆಲ್ಲ ಓಟ್ ಹಾಕಿದರೆ ಆ ಶಕ್ತಿ ಯಾರಿಗೆ ಬರ್ತದೆ ಅಂದರೆ ನಿಮ್ಮ ನಂಜೇಗೌಡರು ಬರ್ತದೆ. ನಾನು ಯಾಕೆ ಹೇಳ್ತೇನೆ ಈ ಮಾತಂದರೆ, ನಾನು ತಾಲೂಕಿನ ಜನತೆಗೆ ಈಗಾಗಲೇ ನೋಡಿದ್ದೀರಿ, BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿಯಲ್ಲಿ JDS ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಅವರಿಬ್ಬರು ಮೈತ್ರಿ ಮಾಡಿಕೊಂಡು ಇವತ್ತು ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಇತಿಹಾಸ ಇತ್ತು JDS ಪಕ್ಷಕ್ಕೆ, ಜಾತ್ಯತೀತ ಜನತಾದಳ ಅಂತಿತ್ತು. ಯಾಕೋ ಏನೋ ಜಾತ್ಯತೀತ ಜನತಾದಳ ಇವತ್ತಿಲ್ಲ, ಕೋಮುವಾದಿ ಜನತಾದಳ ಆಗಿಬಿಟ್ಟಿದೆ. ಕೋಮುವಾದಿ ಪಕ್ಷದಲ್ಲಿ ಸೇರಿಕೊಂಡು ಇವತ್ತು ಒಟ್ಟಿಗೆ BJP ಜೊತೆಯಲ್ಲಿ ಹೊರಟಿದ್ದಾರೆ. ಅದೊಂದು ಕಡೆ ಆದರೆ ನಮ್ಮ ಮಾಲೂರು ತಾಲೂಕನ್ನು ಎಷ್ಟು ಸಲೀಸಾಗಿ ಯಾಮಾರಿಸಿದ್ರಂದರೆ, ಬೆಂಗಳೂರಲ್ಲಿ BBMP ಮೆಂಬರ್ ಆಗಿ BJP ಸಿಂಬಲಲ್ಲಿ, ಅಲ್ಲಿಂದ ಮಾಲೂರಲ್ಲಿ MLA ಆಗಬೇಕು ಅಂತ ಬಂದು, ಮಾಲೂರಲ್ಲಿ ನಾನು BJP, ನನ್ನ ಮೂಲತಃ RSS ಅಂತೇಳಿ, ಮತ್ತು ಒಂದು ಮಾಲೂರಲ್ಲಿ ಮನೆ ಮಾಡಿದರೂ ಸಹಿತ ಆ ಮನೆಗೆ ಮೋದಿ ನಿವಾಸ್ ಅಂತ ಹೆಸರಿಟ್ಟು ನಮ್ಮ ತಾಲೂಕಿನ ಜನತೆಯನ್ನು ಬೆರಗು ಮಾಡೋಂಥ ಪ್ರಯತ್ನ ಮಾಡಿದ್ವಿ. ಆದರೆ BJPನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅನ್ನೋಂಥ ಲಾಸ್ಟ್ ಸಂದರ್ಭದಲ್ಲಿ ನಾನು ಇಂಡಿಪೆಂಡೆಂಟ್ ಅಂತ ಹೋದ ಸಂದರ್ಭದಲ್ಲಿ ಅವರು ಮಾತಾಡಿರೋದು ಒಂದೊಂದು ಕೂಡ ನೆನಪು ಮಾಡಬೇಕಾಗ್ತದೆ, ನನ್ನ ತಾಲೂಕಿನ ಜನತೆಗೆ ನೆನಪು ಮಾಡಬೇಕಾಗ್ತದೆ. ಇಂಡಿಪೆಂಡೆಂಟ್ ಅಂತ ಹೋದಾಗ ಬಂದಿದ್ದು BJP ಅಂತ, ಮತ್ತು ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೋಗಿದ್ದು ಇಂಡಿಪೆಂಡೆಂಟ್ ಅಂತ. ಮಸೀದಿಗೆ ಹೋಗೋದು, ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು BJPಗೆ ಹೋಗೋದಿಲ್ಲ, ನನಗೆ BJP ಮೋಸ ಮಾಡಿದೆ, ನಾನು ಕೋಮುವಾದಿ ಪಕ್ಷ BJPಗೆ ಹೋಗೋದಿಲ್ಲ ಅಂತ ಮಾತಾಡಿದ್ದು ಕೂಡ ತಾವೆಲ್ಲ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮೇಲೆ ಆಣೆ ಇಟ್ಟು, ಈ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ಮಾರಿಯಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಾನು ಯಾವುದೇ ಕಾರಣಕ್ಕೂ ಕೋಮುವಾದಿ BJP ಜೊತೆಗೆ ಹೋಗೋದಿಲ್ಲ, BJP ಮೋಸ ಮಾಡಿದೆ, ನಾನು ಇಂಡಿಪೆಂಡೆಂಟು, ನನಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು ತಾವು ನೋಡಿದ್ವಿ. ಮತ್ತು ಕಾಲೋನಿಗಳಿಗೆ ಹೋಗಿ ಅಲ್ಲಿ ಹೋಗಿ ನಾನು ಸಂವಿಧಾನ ವಿರುದ್ಧ BJP, ಸಂವಿಧಾನ ವಿರೋಧಿ BJP
ಅಂಬೇಡ್ಕರ್ ಸಂವಿಧಾನ ವಿರೋಧ ಇರುವಂಥ BJPಗೆ ನಾನು ಹೋಗೋದಿಲ್ಲ. ನೀವೆಲ್ಲರೂ ಕೂಡ ನನ್ನ ಇಂಡಿಪೆಂಡೆಂಟ್ ಅಂತ ನನಗೆ ಸಹಕಾರ ಕೊಡಬೇಕು ಅಂತ ಕೇಳಿದ್ರಿ. ಮೈನಾರಿಟಿನೇ ಅಮರ್ಸಿದ್ದಾಯಿತು, ಬ್ಯಾಕ್ವರ್ಡ್ನೇ ಅಮರ್ಸಿದ್ದಾಯಿತು. ಅದ್ರ ಜೊತೆಯಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ವನ್ನಿ ಕುಲಸ್ಥರು ಕೂಡ ಅಷ್ಟೇ. ಮೊದಲಿಂದ ಕೂಡ ನನ್ನ ಸ್ನೇಹಿತರು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಶಕ್ತಿಯನ್ನು ಸಹಕಾರವನ್ನು ಕೊಟ್ಟಂಥವರು. ಮೊದಲನೇ ಅವಧಿಯಲ್ಲಿ ನಾನು ಶಾಸಕರಾಗಬೇಕಾದ್ರೆ ನನಗೆ ತುಂಬ ಸಹಕಾರ ಕೊಟ್ಟಂಥ ಜನಾಂಗ ಅದು. ಆ ಜನಾಂಗ ಕೂಡ ಎಲ್ಲೋ ಒಂದು ಕಡೆ ಆ ಜನಾಂಗನ ಕೂಡ ಯಾಮರ್ಸಿದ್ದಾಯಿತು. ಇದೆಲ್ಲದರ ಜೊತೆಗೆ ನನ್ನ ನಿಜವಾದ ಬಣ್ಣ ಏನು ಅಂತೇಳಿ ಗೊತ್ತಾಗ್ಬಿಡ್ತು. ಕೋಮುವಾದಿ BJPಗೆ ಬೆಂಬಲ ಘೋಷಣೆ ಮಾಡಿದಾಗ ಇವತ್ತು ಅದೇ ಜನ ಇಂಡಿಪೆಂಡೆಂಟ್ ಅಂತೇಳಿ ಎಷ್ಟು ಓಟ್ ಹಾಕಿದ್ರು ಇಂಡಿಪೆಂಡೆಂಟಿಗೆ, ಆ ಜನಕ್ಕೆ ಇವತ್ತು ಗೊತ್ತಾಗಿದೆ ಇವ್ರ ಬಣ್ಣ ಏನು ಅಂತ. ಅದರಿಂದ ದಯವಿಟ್ಟು ನಾನು ನನ್ನ ತಾಲೂಕಿನ ಜನತೆಯನ್ನು ರಿಕ್ವೆಸ್ಟ್ ಮಾಡ್ತೇನೆ, ನನ್ನ ತಾಲೂಕಿನ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದೀನಿ. ನನಗೆ ಈಗಾಗಲೇ ಮಾಲೂರು ಟೌನ್ಗೆ ಸುಮಾರು 300 ಕೋಟಿಯಲ್ಲೇ ಪ್ಲೇ ಓವರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮಂಜೂರಾಗಿದೆ. ಮತ್ತು ಮಾಲೂರು 27 ವಾರ್ಡ್ಗೆ 50 ಕೋಟಿ ಮುಖ್ಯಮಂತ್ರಿ ಅನುದಾನ, ವಿಶೇಷ ಅನುದಾನ ಈಗಾಗಲೇ ಅದು ಮಂಜೂರಾಗಿದೆ. ಅದ್ರ ಜೊತೆಗೆ ಇವತ್ತು ಕೆರೆ ಅಭಿವೃದ್ಧಿ ಮಾಡಿಸೋದು ಮಾಲೂರು ಕೆರೆಗೆ ಈಗಾಗಲೇ 10 ಕೋಟಿ ಟೆಂಡರ್ ಆಗಿದೆ ಮತ್ತು ಇನ್ನೂ ಒಂದು 10 ಕೋಟಿ ಪ್ರಪೋಸಲ್ಸ್ ಕ್ಲಿಯರ್ ಆಗಿದೆ. ಸುಮಾರು 20 ಕೋಟಿಯಲ್ಲಿ ಮಾಲೂರು ಕೆರೆಯನ್ನು ಅಭಿವೃದ್ಧಿ ಪಡಿಸೋದು ಒಂದು ಕಡೆ. ಮತ್ತು ರಂಗಮಂದಿರ ಕೂಡ ಅಷ್ಟೇ, ಸುಮಾರು 2 ಕೋಟಿಯಲ್ಲಿ ರಂಗಮಂದಿರ ಪ್ರಾರಂಭ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಸುಮಾರು 40 ವರ್ಷ ಆಗಿತ್ತು ಬಸ್ ಸ್ಟ್ಯಾಂಡ್, ಮಾಲೂರು ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಿಗೆ ಸುಮಾರು 10 ಕೋಟಿಯನ್ನು ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ. ಮತ್ತು 6 ಲೈನ್ ರೋಡ್ ಕೂಡ ಆಗಿದೆ. ನರಸಾಪುರದಿಂದ ದೊಡ್ಡ ಶಿವಾರ ಮತ್ತು ಸಿಕ್ಸಬ್ಬನಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ಸು ಜಂಕ್ಷನ್ನಿಂದ ಹಿಡಿದು ಮಾಲೂರಿಂದ ತಮಿಳ್ನಾಡು ಗಡಿ ಇರ್ಬೋದು, ಮತ್ತು ಮಾಲೂರಿಂದ ಹೊಸಕೋಟೆ